ನೋಡಿ ಇವಾಗ ಆಲ್ರೆಡಿ ನಾನು ಪ್ಯಾಂಟ್ ಹೊಲಿಯೋಕ್ಕೆ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆನೆ. ಈಗ ಜೋಬ್ ಒಂದು ಅಟ್ಯಾಚ್ ಮಾಡಬೇಕು. ಜೋಬ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋದಾಗೆ. ಇದೇ ಕಲರ್ ಪೀಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಕಲರ್ ಇರಲಿಲ್ಲ ಪೀಸು, ಅದಕ್ಕೆ ಬೇರೆದು ಯೂನಿಫಾರ್ಮ್ ಪೀಸ್ನೇ ತಗೊತಾ ಇದ್ದೀನಿ ಅಟ್ಯಾಚ್ ಮಾಡೋಕ್ಕೆ, ಜೋಬ್ ಅಟ್ಯಾಚ್ ಮಾಡೋಕ್ಕೆ. ಇದು ಅಗಲ ಇರೋದನ್ನ, ಜಾಸ್ತಿ ಅಗಲ ಇರೋದನ್ನ ನೋಡಿ ತಗೋಬೇಕು. ಕಡಿಮೆ ಚಿಕ್ಕಗಿದ್ರೆ ಆಗಲ್ಲ ಬಟ್ಟೆ ಜೋಬಿಗೆ. ನೋಡಿ ಇವಾಗ ಉದ್ದನ ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಳತೆ ಮಾಡ್ಕೋಬೇಕು. ಮತ್ತು ಅಗಲನ 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 7 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಸ್ಟ್ರೈಟಿಗೆ ಸ್ಕೇಲಲ್ಲಿ ನಾನು ಸ್ಕೇಲ್ ಹಾಕೋಂತ ಇಲ್ಲ, ಹಂಗೆ ಹಾಕೊತಾ ಇದ್ದೀನಿ. ಸ್ಕೇಲಾಗೆ ಸ್ಟ್ರೈಟಿಗೆ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಿದ್ದಾದಮೇಲೆ ಈ ಥರ ಕ್ರಾಸಾಗಿ, ಕ್ರಾಸು ಬ್ಲೌಸಿಗೆಲ್ಲ ಆರ್ಮೋಲಲ್ಲಿ ಕ್ರಾಸು ಕಟ್ ಮಾಡ್ಕೊತೀವಲ್ಲ ಆ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಅದೇ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವೋ ಅದೇ ರೀತಿ ಕಟ್ ಮಾಡಬೇಕು. ಪ್ಯಾಂಟಿಗೆ ಟಾಪಿಗೆ ಜೇಬ್ ಹಾಕೋದು ಕಷ್ಟ ಇರುತ್ತೆ. ಆದರೆ ಯೂನಿಫಾರ್ಮ್ ಸೀಸನಲ್ಲಿ ಹುಡುಗರು ಪೆನ್ನು ಪೆನ್ಸಿಲು ಇಟ್ಕೊಳಕ್ಕೆ, ಆಮೇಲೆ ದುಡ್ಡು ಇಟ್ಕೊಳಕ್ಕೆ ಅಂತನ ಜೇಬ್ ಹಾಕ್ರಿ ಅಂತ ಹೇಳ್ತಾರೆ. ಆ ಟೈಮಾಗೆ ಜೇಬ್ ಹಾಕ್ಬೇಕಾಗುತ್ತೆ, ಇಲ್ಲ ಅನ್ನೋಕ್ಕಾಗಲ್ಲ. ಮಾತ್ರ ಹೊಲ್ಕೋಬೇಕು, ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಮುಂದೆ ಸ್ಟಿಚ್ ಮಾಡೋಂಗಿಲ್ಲ, 4 ಇಂಚಿಗೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಅದು ಮತ್ತೆ ಆಮೇಲೆ ಸ್ಟಿಚ್ ಮಾಡೋದು ಹೇಳ್ತೀನಿ ವಿಡಿಯೋದಲ್ಲಿ. ನೋಡಿ ಈ ರೀತಿ ತಿರ್ವಾಕಿದ್ರೆ ಈ ರೀತಿ ಬರಬೇಕು. ಈ ರೀತಿ ಹೊಲ್ಕೊಂಡಿದ್ದಾಯಿತು. ಇವಾಗ ಪ್ಯಾಂಟಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತೇಳಿ ಜೋಬ್ ರೆಡಿ ಮಾಡ್ಕೊಂಡಿರೋದಾಗಿದೆ. ಇವಾಗ ಫ್ರಂಟ್ ಪಾರ್ಟನ್ನು ತಗೋಬೇಕು. ಹಿಂದ್ಗಡೆ ಪಾರ್ಟಿಗೆ ಹಾಕಬೇಡ್ರಿ, ಆಮೇಲೆ ಹಿಂದಕ್ಕೆ ಹೋಗುತ್ತೆ ಜೇಬು, ಅದಕ್ಕೆ ಫ್ರಂಟ್ ಪಾರ್ಟಿಗೆ ಹಾಕಬೇಕು ಜೇಬನ್ನ. ನಾನು ಪ್ಯಾಂಟಿಗೆ ಎಲಾಸ್ಟಿಕ್ ಹಾಕ್ತಿರೋದ್ರಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಲಾಸ್ಟಿಕ್ ಇಲ್ಲ ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ರಿ. ನಾನು ಎಲಾಸ್ಟಿಕ್ ಇರೋದ್ರಿಂದ ಆಗಲ್ಲ, ಎಲಾಸ್ಟಿಕ್ ಅಗಲ ಇರುತ್ತಲ್ವ, ಅದಕ್ಕೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಜೇಬು 5 ಇಂಚು ಓಪನ್ ಇರಬೇಕು. ಈ ರೀತಿ ಗೆರೆನ ಹಾಕ್ಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೊಲ್ಕೊಂಡಿದ್ದಾದ್ಮೇಲೆ ಈ ರೀತಿ ತಿರ್ವಾಕೊಂಡಿರ್ತೀವಲ್ವ, ಇದಕ್ಕೆ ಅಟ್ಯಾಚ್ ಮಾಡಬಾರ್ದು, ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಅಟ್ಯಾಚ್ ಮಾಡಿದರೆ ಇಲ್ಲಿ ಸ್ಟಿಚ್ ಮಾಡಿರೋದು ಹಿಂದೆ ಹೋಗುತ್ತೆ, ಉಲ್ಟಾ ಆಗುತ್ತೆ ಮತ್ತು ಜೇಬು. ಅದಕ್ಕೆ ಮೇಯ್ನ್ ಅಟ್ಯಾಚ್ ಮಾಡೋದು ಇದೇ ಕನ್ಫ್ಯೂಸು. ಸ್ಟಾರ್ಟಿಂಗ್ ನನಗೂ ಸಹ ಇದೇ ಥರ ಕನ್ಫ್ಯೂಸ್ ಆಗ್ತಿತ್ತು. ಇವಾಗ ಹೊಲಿತಾ ಬರುತ್ತೆ. ನೋಡಿ ಇವಾಗ ಈ ರೀತಿ ಕರೆಕ್ಟಾಗಿ ಇದಕ್ಕೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅಷ್ಟಕ್ಕೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ 5 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು. ಟೆನ್ಷನ್ನು ಬ್ಲೌಸಿಗೆಲ್ಲ ಕಟ್ ಮಾಡ್ಕೊತೀವಲ್ಲ, ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳಿ ಅಂತ, ಆ ರೀತಿ ಇದಕ್ಕೂ ಕಟ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಹಾಫ್ ಟ್ರಂಚನ್ನು ಕಿನಾರಿ ಹೊಡಿಬಾರ್ದು, ಕಿನಾರಿ ಸ್ಟಿಚ್ ಹಾಕ್ಬಾರ್ದು, ಹಾಫ್ ಟ್ರಂಚನಲ್ಲಿ ಸ್ಟಿಚ್ ಮಾಡಬೇಕು ನಾವು. ಆವಾಗ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಹಾಫ್ ಟ್ರಂಚನ್ನಾಗೆ ಸ್ಟಿಚ್ ಮಾಡಬೇಕು, ಆವಾಗ ನೀಟಾಗಿ ಬರುತ್ತೆ. ಇವಾಗ ಮತ್ತೆ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡಬೇಕು. ಇವಾಗ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಹಿಂಗೆ ಸ್ಟಿಚ್ ಮಾಡಬೇಕು.
ಮತ್ತು ನೋಡಿ ಇವಾಗ ಜೇಬ್ ಈ ಥರ ಇತ್ತಲ್ವಾ, ಇದಕ್ಕೆ ಸ್ಟಿಚ್ ಮಾಡಬಾರ್ದು, ಇದಕ್ಕೆ ಮಾತ್ರ ಸ್ಟಿಚ್ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇದಕ್ಕೆ ಮಾತ್ರನೇ ನಾವು ಸ್ಟಿಚ್ ಮಾಡಬೇಕು. ಆಮೇಲೆ ಜೋಬು ಮುಚ್ಚೋಗುತ್ತೆ, ಅದಕ್ಕೆ ಸ್ಟಿಚ್ ಮಾಡಿದ್ರೆ. ನೋಡಿ ಈ ರೀತಿ ಸಮ ಮಾಡಿಕೊಂಡು ಇದಕ್ಕೆ ಇಲ್ಲಿ ಸ್ಟಿಚ್ ಬೀಳೋ ಥರ ಇದಕ್ಕೆ ಮಾಡ್ಕೊಂಡು ಈ ರೀತಿ ಮೂರನ್ನೂ ಒಂದು ಸಮಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ ಫುಲ್ ಮಾಡಬೇಡಿ, ಇಲ್ಲಿ ಜೇಬು ಓಪನ್ ಇದೆ, ಅದು ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿ ಓಪನ್ ಇರೋವರೆಗೂ ಮಾತ್ರ ನಾವು ಸ್ಟಿಚ್ ಮಾಡಬೇಕು. ಇದನ್ನು ಜೇಬನ್ನ ಇಲ್ಲಿರೋ ಫುಲ್ ಇದನ್ನು ಸ್ಟಿಚ್ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ಮೇಲ್ಗಡೆ ತಗೊಂಡು ಹಿಂಗೆ ಈ ರೀತಿ ಸ್ಟಿಚ್ ಮಾಡಬೇಕು. ಕೆಳಗಡೆ ಮಾತ್ರ ಒಂದೇ ಇದು ಹಿಂಗೆ ಇರಬೇಕು. ಮತ್ತು ಇದಕ್ಕೆ ಈ ರೀತಿ ಈಗ ಜೇಬ್ ಮಾತ್ರ ಹಿಂಗೆ ಸ್ಟಿಚ್ ಮಾಡಬೇಕು. ಮತ್ತು ಜೇಬ್ ಒಂದೇ ಪಾರ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಹಿಂಗೆ ಜೇಬ್ ಮಾತ್ರ ಸ್ಟಿಚ್ ಮಾಡಬೇಕು. ಇದನ್ನು ಎಲಾಸ್ಟಿಕ್ ಇಲ್ಲ ದಾರ ಇದೆ ಅಂದರೆ ಇಲ್ಲಿಗೆ ಸ್ಟಿಚ್ ಮಾಡ್ಕೊತ ಹೋಗ್ಬೇಕು. ನಾನು ಎಲಾಸ್ಟಿಕ್ ಹಾಕೋದ್ರಿಂದ ಇದು ಮುಚ್ಕೊಳ್ಳುತ್ತೆ. ಎಲಾಸ್ಟಿಕ್ ಇಲ್ಲ ದಾರ ಹಾಕ್ತೀವಿ, ಕಟ್ಟೋ ಥರ ಮಾಡ್ತೀವಿ ಅಂದರೆ ಇದಕ್ಕೆ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋಬೇಕು ಈ ಥರ. ಮತ್ತು ನೋಡಿ ಈ ಥರ ಉಲ್ಟಾ ಮಾಡಿ ಜೇಬ್ ಪಕ್ಕ ಕಚ್ಚಾನ ಈ ಥರ ಈ ಸೈಡ್ ಮಾಡಿ ಹಿಂದೆ ಬರೋ ಥರ ಇದನ್ನು ಸೈಡ್ ಮಾಡಿ ಕಿನಾರಿ ಸ್ಟಿಚ್ನ ಹಾಕಬೇಕಾಗುತ್ತೆ. ಕಿನಾರಿ ಸ್ಟಿಚ್ ಹಾಕಲಿಲ್ಲ ಕಾಣಿಸಲ್ಲ. ಅದಕ್ಕೆ ಒಂದೇ ಥರ ನೋಡಿ ಪೀಸ್ ಆದರೆ ಇಲ್ಲೂ ಬ್ಲ್ಯಾಕ್ ಕಲರಾಗಿ ನೀಲಿ ಕಲರಾಗಿ ಕಾಣಿಸುತ್ತೆ. ನಾನು ಪೀಸ್ ಇಲ್ಲದೇ ಇರೋದ್ರಿಂದ ಬೇರೆ ಕಲರ್ ಹಾಕಿರೋದಕ್ಕೆ ಎತ್ತು ಕಾಣಿಸ್ತೈತೆ. ಆದರೆ ಯೂನಿಫಾರ್ಮ್ ಜಾಸ್ತಿ ಇದ್ದಾವೆ, ಏನು ಮಾಡೋದು, ಪೀಸ್ ಇಲ್ಲ ಬಟ್ಟೆ, ಅದಕ್ಕೆ ಕಾಲರ್ಗೆಲ್ಲ ಹಾಕಬೇಕು. ಅದಕ್ಕೋಸ್ಕರ ಜೇಬನ್ನ ಬೇರೆ ಪೀಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಎಲಾಸ್ಟಿಕ್ನ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ದಾರ ಕಟ್ಟೋದಂದರೆ ನಾವು ಸಣ್ಣ ಬಟ್ಟೆ ಕಡಿಮೆ ಇದ್ರೂ ಸರೋಗುತ್ತೆ. ಇಲ್ಲಿ ಎಲಾಸ್ಟಿಕ್ ಅಟ್ಯಾಚ್ ಮಾಡೋದ್ರಿಂದ ಸ್ವಲ್ಪ ಅಗಲನೇ ಬಂದಿರುತ್ತೆ ಈ ಥರ. ನೋಡಿ ಯೂನಿಫಾರ್ಮ್ ಪ್ಯಾಂಟ್ ಸ್ಟಿಚ್ ಮಾಡಿದ್ದೆ ಆಗೋಯ್ತು. ಇವಾಗ ನೋಡಿ ಈ ಥರ ಆಲ್ರೆಡಿ 2 ಯೂನಿಫಾರ್ಮು 4 ರೆಡಿ ಮಾಡಿ ಇಟ್ಟಿದ್ದೆ. ಈ ಥರ ಎಲ್ಲವಕ್ಕೂ ಜಾಬ್ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಒಂದು ಸ್ಕೂಲ ಫುಲ್ಲು ಯೂನಿಫಾರ್ಮ್ನ ಸ್ಟಿಚ್ ಮಾಡಿಕೊಡೋಕ್ಕೆ ಇಟ್ಕೊಂಡಿದ್ದೆ. ಈಗ ಅಟ್ಯಾಚ್ ಮಾಡಿ ಒಂದೊಂದೇ ಡ್ರೆಸ್ನ ರೆಡಿ ಮಾಡಿ ಇಡ್ತಾಯಿದ್ದೀನಿ. ನೋಡಿ ಇದೂ ಅಷ್ಟೇ, ಇದು 1ನೇ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರದು. ಚೆನ್ನಾಗಿ ಬಂದಿದೆ ಡ್ರೆಸ್ಸು. ಈ ಥರ ಕಾಲರು ಎಲ್ಲ ಹಾಕಿ ಈ ಥರ ಬಟನ್ನು ಎಲ್ಲ ಹಾಕಿ ಸ್ಟಿಚ್ ಮಾಡಿಕೊಡ್ಬೇಕು. ಈ ಥರ ಕಾಂಬಿನೇಷನ್ನು ಎಲ್ಲ ನೋಡೋಕ್ಕೆ ಚೆನ್ನಾಗಿರಬೇಕು. ಇವಾಗ ಲಂಗ ಬ್ಲೌಸ್ ಹಾಕೋದ್ರಿಂದ ಹುಡುಗರಿಗೆ ಬೆಲ್ಟೆಲ್ಲ ಹಾಕೊಳೋದು ಬರೋಲ್ಲ. ಟಾಪು ಪ್ಯಾಂಟ್ ಆದರೆ ಆರಾಮಾಗಿ ಹಾಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳು. ಹೈಸ್ಕೂಲ್ ಅಂತೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಅಷ್ಟು ಜನ ಮಾಸ್ಟ್ರು ಬೈತಾರೆ ಅಂತ ಮುಂಚೆನೇ ಇಸ್ಕೊಂಡು ಹೋಗೋರೆ. ಇದೊಂದು ಮಾತ್ರ ಬ್ಯಾಲೆನ್ಸ್ ಇತ್ತು ಹೈಸ್ಕೂಲಲ್ಲಿ ಬೇಗ ಹಾಕೊಂಡು ಹೋಗ್ಬೇಕಂತ ಹೇಳ್ತಿರ್ತಾರೆ 10th ಅವ್ರಿಗೆಲ್ಲನೂ. ಆದ್ದರಿಂದ ಅವ್ರು ಬೇಗ ಸ್ಟಿಚ್ ಮಾಡಿಸ್ಕೊಂಡ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.